ಉರುಗ ಉರುಗಪ್ಪ ಉಂಡಾಡಿ ಉರುಗಪ್ಪ. ಈ ಅಪ್ಪ ಮತ್ತೇನು ಶರಾವತಿ ದೇವಿಯವರು ಕ್ಷೇಮವೋ? ಈ ದುಷ್ಟ ಮನುಷ್ಯನ ಕೆಟ್ಟ ಪಾದ ಮತ್ತೇಕೆ ನಮ್ಮ ಮನೆಯ ಮೆಟ್ಟಿಲು ಏರಿದವಲ್ಲ ಅಂತ ಭಯದ ಕಳವಳವೇ. ಭಯ ಭಯ ಅನ್ನೋದು ನಮ್ಮ ವಂಶದಲ್ಲೇ ಇಲ್ಲ. ಗರುಡನ ಮನೆಗೆ ಉರುಗ ಬಂದಿದೆ ಅಂದ ಮೇಲೆ ವಿಷಯ ಗಂಭೀರವಾಗಿರಬೇಕು. ಇರ್ಲಿ, ಅತಿಥಿಯಾಗಿ ಬಂದವರ ಕುಶಲೋಪರಿ ವಿಚಾರಿಸುವುದು ನಮ್ಮ ಪದ್ಧತಿ, ಸತ್ಕರಿಸುವುದು ವಂಶದ ರೀತಿ. ಕಾಫಿ ಟೀ ಎನಿವನ್? ಕಾಫಿ ಬೇಕಾಗಿಲ್ಲ. ನಾನು ಒತ್ತಾಯ ಮಾಡಿಲ್ಲ, ಲೋಕಾರೂಢಿ ಅಂತ ಕೇಳಿದೆ ಅಷ್ಟೇ. ಮನೆಗೆ ಬಂದ ವಿಷಯವೇನೆಂದು ಹೊಗಳಿದ್ರೆ ಮತ್ತೊಂದು ಮಾತಿನ ಅವಶ್ಯಕತೆನೇ ಇರಲಿಲ್ಲ. ಹೊಗಳ್ತೀನಿ, ಬರೋಬ್ಬರಿ ಹೊಗಳ್ತೀನಿ. ನಿಮ್ಮ ಗಂಡನ ಕರೀರಿ, ಅವ್ರ ಎದುರುಗಡೆನೆ ಹೊಗಳ್ತೀನಿ. ನಾನು ಬಂದ ವಿಷಯ ಹೊಗಳಿದೆ ಆದ್ರೆ ಈ ಮನೆಯಲ್ಲಿ ಮಾತಿನ ಮಹಾಪುರವೇ ಹರಿದೇತು. ನಕ್ಕು ನಲಿಯುತ್ತಿರುವ ಈ ಮನೆಯಲ್ಲಿ ಅಳುವಿನ ಪ್ರವಾಹವೇ ಉಕ್ಕೇತು. ನಿಮ್ಮ ಗಂಡುಗಲಿ ಭೂಪತಿ ಎದೆ ಗುಂಡಿಗೆ ಗಟ 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 ನಡುಗಿತು. ಆದೀತು ಹೋದೀತು, ಮುಂದಿನ ಭವಿಷ್ಯ ನುಡಿಯಲು ನೀನಾರೋ ಬೋಳಿ ಮಗನೇ ಅನ್ನಬೇಕಾದೀತು. ನನ್ನ ಮನೆ ಮೆಟ್ಟಿಲೇರಿದ ಕಾರಣವೇನೆಂದು ಮೊದಲದನ್ನ ಹೊಗಳಲೇ ಬೋಳಿ ಮಗನೇ. ಇಲ್ಲಿ ದೀಪ ಆರುವ ಮುನ್ನ ಪಕ 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 ಮಾಡುವುದು ಸ್ವಾಭಾವಿಕ. ಎಲ್ಲಿ ನಿಮ್ಮ ಗಂಡುಗಲಿ ಭೂಪತಿ ಮನೇಲಿದಾನೋ ಇಲ್ಲ ಎಲ್ಲಾದ್ರೂ ಹಾಳ ಹೋಗ್ಯಾನೋ? ವ್ಯರ್ಥ ಮಾತಿಗೆ ಅವಕಾಶವಿಲ್ಲ. ವಿನಾಕಾರಣ ಮಾತನಾಡಿ ನಿನ್ನ ಅಜ್ಞಾನತನವನ್ನು ಪ್ರದರ್ಶಿಸಬೇಡ. ನೇರವಾಗಿ ವಿಷಯಕ್ಕೆ ಬಾ. ವ್ಯರ್ಥ ಮಾತಾಡಿ ದಣಿದುಕೊಳ್ಳ ಮೂರ್ಖ ನಾನಲ್ಲ. ನಾನು ನನ್ನ ಮಾತಂದ್ರೆ ಇವನು ಗೋಡ್ಯಾಗ ಊಟ ಜಡದಂಗ. ಕೀರ್ತಿ ಬಾರಮ್ಮ ಒಳಗೆ. ಹೆದರ್ಬೇಡ ಬಾರಮ್ಮ, ನಾನಿದ್ದೀನಿ. ಇವರೇ ನೋಡಮ್ಮ, ಅನ್ಯಾಯವಾದವರಿಗೆ ನ್ಯಾಯ ಒದಗಿಸಿಕೊಡುವ ನ್ಯಾಯವಂತರು. ಕತ್ತಲಾಗಿರುವ ನಿನ್ನ ಬಾಳಿಗೆ ಬೆಳಕು ನೀಡುವ ಸೂರ್ಯ ವಂಶದವರು. ಯಾಕಮ್ಮ, ಏನಾಯ್ತು? ಸದಾಕಾಲ ನಿನ್ನ ಮುಖದಲ್ಲಿ ನಗು ಬಯಸು, ನಮ್ಮ ಮುಂದೆ ಹೇಳಮ್ಮ. ನಿನ್ನ ಕಣ್ಣೀರಿಗೆ ಕಾರಣ ಏನು ಅಂತ. ಯಾಕಮ್ಮ, ಯಾರಿಂದಲಾದ್ರೆ ನಿನಗೆ ತೊಂದರೆ ಆಯ್ತು? ಯಾಕೆ ರೋಗನ? ಸರ್, ಅಕ್ರೂರ ವಿಧಿ ನನ್ನ ಹಣೆ ಬರವನ್ನು ಕೆಟ್ಟದಾಗಿ ಬರ್ತಿರುವಾಗ ನಡೆದಿರುವ ಘಟನೆಯನ್ನ ಯಾವ ರೀತಿ ಅಂತ ನಿಮ್ಮ ಮುಂದೆ ಹೇಳಿದ್ರಿ. ಕಣ್ಣು ಕೊಟ್ಟವರು ನೀವು, ದೃಷ್ಟಿ ಕಿತ್ತುಕೊಂಡವರು ನಿಮ್ಮವರೇ. ನನ್ನ ಕರುಳ ಬಳ್ಳಿಗೆ ನೀರೆರೆದು ಪೋಷಿಸಿದವರು ನೀವು. ಅದೇ ನಿಷ್ಕರುಣೆ ಎಂಬ ಕತ್ತಿಯಿಂದ ಅದನ್ನು ಬೇರೆ ಸಮೇತ ಕತ್ತರಿಸಿದವರು ನಿಮ್ಮವರೇ. ಅಂದಾಗ ನನ್ನ ರೋದನ ಅರಣ್ಯ ರೋದನ. ಹೂವಾಗಿ ಅರಳುವ ಯೋಗ್ಯತೆನೂ ಇಲ್ಲ, ಇನ್ನು